ಪ್ಲ್ಯಾನ್ ಮಾಡಿ ಸ್ಯಾಟರ್ಡೇ ಸಂಡೇ ನಾನು ಏನು ಮಾಡಬೇಕು, ಏನು ಜನರೇಟ್ ಅಟ್ಲೀಸ್ಟ್ ಡೂ ಯುವರ್ ಐ ಮೇಕಪ್ ಆರ್ ಅಟ್ಲೀಸ್ಟ್ ಟ್ರೈ ಟು ನಿಮ್ಮ ಆಫೀಸಲ್ಲಿ ಬರೋ ಕೊಲೀಗ್ಸಿಗೆ ಬ್ರೇಕ್ ಟೈಮಲ್ಲೋ ಎಲ್ಲ ಹೊರಡೋ ಆಫ್ಟರ್ ಮುಂಚೆ ಏನಾದ್ರು ಒಂದು ಐ ಮೇಕಪ್ ಮಾಡಿ ಪ್ರಾಕ್ಟಿಸ್. ಟ್ರೈ ಟು ಯುಟಿಲೈಸ್ ದಟ್ ಟೈಮ್. ನಿಮಗೆ ಮಾಡಲ್ಸ್ ಎಲ್ಲ ಸಿಗೋಲ್ಲ, ಮನೆಯಲ್ಲಿ ಹುಡುಗ ಇದ್ದಾನೆ, ಮಗ ಇದ್ದಾನೆ, ಯಾರೂ ಇಲ್ಲ, ಒಬ್ಬರೇ ಇದ್ದೀನಿ. ಸೊ ಅದರೆಲ್ಲ ಇದ್ದಾಗ ಆಫೀಸಲ್ಲಿ ಕೊಲೀಗ್ಸ್ ಮೇಲೆ ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ಎವ್ರಿ ಡೇ ಇಫ್ ಯು ಪ್ರಾಕ್ಟೀಸ್ ಐ ಮೇಕಪ್, ಸ್ಕಿನ್ ಅಂತೂ ಈಗ ಪರ್ಫೆಕ್ಟಾಗಿ ಕಲ್ತ್ಕೋಗಿರ್ತೀರ. ಅಂದರೆ ಎವ್ರಿ ಡೇ ಯು ಡೂ ಸೇಮ್ ಸ್ಕಿನ್, ಸೇಮ್ ಸ್ಟೆಪ್ಸ್. ಅದೇ ಐ ಮೇಕಪ್ ಡಿಫ್ರೆಂಟ್ ಇದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಕಲರ್ಸ್. ಸೊ ಕಲರ್ಸ್ ಜೊತೆ ಪ್ಲೇ ಮಾಡಿ, ಕಾಂಬಿನೇಷನ್ ಮಾಡಿ, ಅದನ್ನು ಅಕಾರ್ಡಿಂಗ್ ಟು ಇವೆಂಟ್ ಮತ್ತು ಏಜ್ ಹೇಗೆ ಮಾಡಬೇಕು ಎಲ್ಲ ಕಲಿತ್ಕೊಳ್ಳಿ. ಏನೂ ಇಲ್ಲ, 2 ಥರ ಇದೆ ಇದನ್ನು ಕಲೀರಿ, ಈ ಥರ ಇದೆ ಇದನ್ನು ಕಲೀರಿ, ಇದೊಂದಿದೆ ಇದನ್ನು ಕಲೀರಿ. ಪರ್ಫೆಕ್ಟ್ ಆಗಬೇಕಾಗಿರೋದು ಅಟ್ಲೀಸ್ಟ್ 4 ಇಲ್ಲ 2. ಫಸ್ಟು 2 ಐ ಮೇಕಪ್ ಪರ್ಫೆಕ್ಟ್ ಆಗಬೇಕು, ಆಮೇಲೆ 4, ಆಮೇಲೆ ಹಂಗೆ ಆ್ಯಕ್ಟ್ ಮಾಡ್ತಾ ಹೋಗಿ. ಆಮೇಲೆ ಐ ನೋ ದಿಸ್ ಮೆನಿ ವೆರೈಟೀಸ್ ಆಫ್ ಐ ಮೇಕಪ್ ಅಂತ. ಸ್ಕಿನ್ ಒಂದೇ ಇರುತ್ತೆ, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಸೊ ಬಿಕಾಸ್ ಐ ಬಿ ಟೀಚಿಂಗ್ ಯು ಸ್ಟೆಪ್ ಬೈ ಸ್ಟೆಪ್ ವಿತ್ ಅಫೋರ್ಡಬಲ್ ಬ್ರ್ಯಾಂಡ್, ಪ್ರೀಮಿಯಮ್ ಬ್ರ್ಯಾಂಡ್ ಮತ್ತು ಮಿಕ್ಸ್ ವಿತ್ ಬೋತ್. ಆ್ಯಂಡ್ ಐ ಬಿ ಟೀಚಿಂಗ್ ಯು ಸ್ಟೆಪ್ ಬೈ ಸ್ಟೆಪ್. ಐ ವಿಲ್ ನಾಟ್ ಮೇಕ್ ಯು ಒಂಥರ ಎಲ್ಲ ಕ್ಲಮ್ಸಿ ಮಾಡಿ ಕನ್ಫ್ಯೂಸ್ ಮಾಡೋದು. ಇದಾದಮೇಲೆ ಇದು ಮಾಡಲೇಬೇಕು, ಇದಾದಮೇಲೆ ಈ ಬ್ರಷ್ನ ಪಿಕ್ ಮಾಡಲೇಬೇಕು. ಆ ಥರ ನೀವು ಇಲ್ಲಿ ರೆಡಿಯಾಗಿ ಹೋಗ್ತೀರ. ಸೊ ವೆನ್ ಯು ಆರ್ ಲೈಕ್ ಇನ್ವೆಸ್ಟಿಂಗ್ ಆನ್ ಇದು ಟೈಮನ್ನು ನೀವು ಹಾಗೆ ಪ್ರಾಕ್ಟೀಸಿಗೆ ಕೊಡಲೇಬೇಕು. ಆ್ಯಂಡ್ ಯು ಹ್ಯಾವ್ ಟು ಡೂ ಹೋಮ್ ವರ್ಕ್ ಎವ್ರಿ ಡೇ. ನೀವು ಕಲಿತಾದ್ಮೇಲೆ ನೀವು ಸುಮ್ಮನೆ ಆದರೆ ಅದು ನಿಜ ಖಂಡಿತ ಯೂಸ್ ಆಗಲ್ಲ. ಇನ್ಸ್ಟಾಲಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಪೋಸ್ಟ್. ಇಷ್ಟು ದಿನ ಆಯಿತು ಬಂದು ಏನಾದರೂ ಪೋಸ್ಟ್ ಮಾಡಿದ್ದೀರಾ ನಾನು ಜಾಯಿನ್ ಆಗಿದ್ದೀನಿ ಅಂತ, ಇಲ್ಲ ಆದ್ಯರಾಜ್ ಅಕಾಡೆಮಿ ಅಂತ ಏನಾದರೂ ಒಂದು ಪೋಸ್ಟ್ ಮಾಡಿದ್ದೀರಾ? ಇಲ್ಲ, ಮಾಡಬೇಕು. ಅದೆಲ್ಲ ಮಾಡಿದಾಗ ನಿಮಗೆ ಮಾರ್ಕೆಟಿಂಗ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ನನ್ನ ಕ್ಲೈಂಟ್ಸು, ನನ್ನ ಸ್ಟೂಡೆಂಟ್ಸ್ ಮೇಕಪ್ ಯಾರು ಚೆನ್ನಾಗಿರುತ್ತೆ ಯೂಶ್ವಲಿ ನಾನು ಟ್ಯಾಗ್ ಮಾಡಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಮಾಡಿದ್ದಾರೆ. ಇದಾಗಿದೆ. ಸೊ ನಿಮಗೆ ಯೂಸ್ ಆಗೇ ಆಗುತ್ತೆ. ಇಲ್ಲ ಫಾಲೋವರ್ಸ್ ಬರ್ಬೋದು, ನನಗೆ ವರ್ಕ್ ಚೆನ್ನಾಗಿದೆ, ನೈಸ್. ಸೊ ಮೇಕ್ ಯೂಸ್ ಆಫ್ ದಟ್. ಇದು ನಾನು ಟ್ಯಾಗ್ ಮಾಡಿದಾಗ ನಿಮಗೆ ಪೋಸ್ಟ್ ಮಾಡಿದಾಗ ನಿಮಗೆ ಯೂಸ್ ಆಗುತ್ತೆ. ಆಮೇಲೆ ಗೆಟ್ ಯುವರ್ ಬಿಸ್ನೆಸ್ ಕಾರ್ಡ್ ಪ್ರಿಂಟೆಡ್, ವಿಸಿಟಿಂಗ್ ಕಾರ್ಡ್ ಮಾಡಿಸ್ತೀವಿ. ನಿಮ್ಮ ಆಫೀಸಲ್ಲೆಲ್ಲ ಇನ್ಸ್ಟಾಗ್ರಾಮ್, ನೀವು ಇನ್ಸ್ಟಾ ಇರೋದ್ರಿಂದ ಲಿಂಕ್ ಶೇರ್ ಮಾಡಿಬಿಟ್ಟು ಅದನ್ನೆಲ್ಲರಿಗೂ ಫಾಲೋ ಮಾಡಿಸ್ತೀವಿ. ಮತ್ತು ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಫ್ಯೂ ಇನ್ಫ್ಲುಯೆನ್ಸರ್ಸ್ ಯಾರಾದರೂ ಇರ್ತಾರೆ ಅಂದ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯಲ್ಲೇ. ನಿಮ್ಮ ಇವಾಗ ಯಾರಾದರೂ ಒಂದು ಇವೆಂಟ್ ಮಾಡ್ತಿರ್ತಾರೆ, ಇವೆಂಟ್ ಪ್ಲ್ಯಾನರ್ಸ್ ಇರ್ತಾರೆ, ಇಲ್ಲ ಫೋಟೋಗ್ರಾಫರ್ಸ್ ಇರ್ತಾರೆ, ಕೇಟರ್ಸ್ ಇರ್ತಾರೆ, ಇಲ್ಲ ಫ್ಲವರ್ ಡೆಕೋರೇಟರ್ಸ್ ಇರ್ತಾರೆ. ಅವ್ರನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಾರ್ಡ್ಗಳು ಕೊಡಬೇಕು. ಮತ್ತು ಇಲ್ಲಾಂದರೆ ಯಾವುದಾದ್ರೂ ವೆಡ್ಡಿಂಗ್ ಹಾಲ್ ಅಲ್ಲಿಗೆಲ್ಲ ಹೋಗಿ ನಿಮ್ಮದು ಈ ಥರ ಮಾತಾಡಿ ನೀವು ಕಾರ್ಡ್ಸ್ ಕೊಟ್ಬರ್ಬೋದು. ದೆನ್ ಪಾರ್ಲರ್ ಅವರು ಮೇಕಪ್ ಮಾಡ್ತಿರಲ್ಲ ಹೋಗ್ಬಿಟ್ಟು, ಸೊ ಅಂಥವರಿಗೂ ನೀವು ಪಾರ್ಲರ್ ಸಲೂನ್ ಅವ್ರದ್ದು ಕಾಂಟ್ಯಾಕ್ಟ್ ತೊಗೊಂಡು ನೀವು ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯು ಹ್ಯಾವ್ ಟು ಗಿವ್ ಸಮ್ ಡೆಮೋ ಥರ, ಡೆಮೋ ಇನ್ ದ ಸೆನ್ಸ್ ಟ್ರಯಲ್ ಕೊಟ್ಟು, ಯಾರಾದರೂ ವೆಡ್ಡಿಂಗ್ ಆಗ್ತಿದೆ ಅಂದರೆ ಬನ್ನಿ ನಾನು ಟ್ರಯಲ್ ಕೊಡ್ತೀನಿ, ನೀವು ಇಷ್ಟ ಆದರೆ ನೀವು ನಾನು ಮಾಡಿ ಅಂತ ನೀವೇ ಆಫರ್ ಮಾಡಿ ಟ್ರಯಲ್ನ ಮಾತಾಡಬೇಕು. ಇಲ್ಲಿ ಏನು ಗೊತ್ತಾ, ಈಗೋ ಇಟ್ಕೊಂಡಿದ್ರೆ ಕೆಲಸ ಆಗಲ್ಲ. ಸೊ ಯು ಹ್ಯಾವ್ ಟು ಡೂ ಸೆಲ್ಫ್ ಮಾರ್ಕೆಟಿಂಗ್. ಯು ಹ್ಯಾವ್ ಟು ಪ್ರಮೋಟ್ ಯುವರ್ ಸೆಲ್ಫ್. ಇಲ್ಲ ಅಂತಂದರೆ ನೋಬಡಿ ವಿಲ್ ಪ್ರಮೋಟ್ ಯು. ಹ್ಯಾವ್ ಯು ವಾಚ್ಡ್ ಇಂಗ್ಲೀಷ್ ಇಂಗ್ಲಿಷ್? ಹ್ಯಾವ್ ಯು ವಾಚ್ಡ್ ಇಂಗ್ಲೀಷ್ ಇಂಗ್ಲಿಷ್? ಪ್ಲೀಸ್ ಡೂ ವಾಚ್. ಅದನ್ನು ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿದೆ ಸ್ಟೋರಿ. ಆ್ಯಂಡ್ ಐ ವಿಲ್ ಟೆಲ್ ಯು ಇಟ್ ಆಫ್. ಆ್ಯಂಡ್ ಯು ಹ್ಯಾವ್ ಟು ತುಂಬ ಜನ ಯಾವಾಗ ಒಂದು ಬ್ಲಾಗ್ ನೋಡ್ತಾರೆ
ಆವಾಗ ನಿಮ್ಮ ಕೆಲಸ ಎಲ್ಲರಿಗೂ ರೀಚ್ ಆಗುತ್ತೆ. ಇವಾಗಲೇ ಹೇಳಿದ್ರೆ ನಾನು ಮ್ಯಾಟ್ಕು ಚೆನ್ನಾಗಿರೋದು ನಾನ್ ಬ್ರೈಡಲ್ ಮೇಲೆ ಮಾಡ್ತೀನಿ ಮ್ಯಾಮ್, ಮತ್ತೆಲ್ಲ ಹಂಗೇನು ಬೇಜಾರಾಗುತ್ತೆ ಅಂತ ಅಂದ್ರಿ. ಆ್ಯಕ್ಚುಲಿ ಅಂಥವರಿಗೆ ನೀವು ಮಾಡಿದರೆ ಜಾಸ್ತಿ ರೀಚ್ ಆಗುತ್ತೆ. ನಾನು ಕೇಳಿಸ್ಕೊಂಡೆ, ಬಟ್ ನನ್ನ ಕ್ಲಾಸಲ್ಲಿ ಹೇಳ್ಕೊಡೋದೇ ಅದು. ನಾನ್ ಬ್ರೈಡಲ್ಗೆ ನೀವು ಯಾವಾಗ ಜಾಸ್ತಿ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ಹಾಕಿ ಮಾಡ್ತೀರಾ ನೋಡಿ. ನಾನು ಇಷ್ಟು ಗಂಟೆಗೆ ಮಾಡಿದೆ, ಮಾಡಿಸ್ಕೊಂಡೆ, ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಂತ ಹೇಳೋರು. ಅವಾಗ ಏನಾಗುತ್ತೆ, ಇವ್ರ ಹತ್ರ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ, ಇಷ್ಟು ಕಡಿಮೆಗೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಬ್ಬರಿಗೆ ಹೇಳ್ತಾರೆ ಮಾಡಿಸ್ಕೋ ಅವ್ರ ಹತ್ರ ಅಂತ. ಸೊ ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಗೊತ್ತಿರೋದು ಒಂದಿಬ್ಬರಿಗೆ ಹೇಳ್ತಾರೆ. ಸೊ ಇಲ್ಲಿ ರೀಚ್ ಆಗೋದು ಬ್ರೈಡ್ ಬರೀ ಸ್ಟೇಜ್ ಮೇಲೆ ಅವ್ರು ಯಾರಿಗೂ ಪ್ರಮೋಟ್ ಮಾಡಲ್ಲ. ಅದೇ ನಾನ್ ಬ್ರೈಡಲ್ಸು ಎಲ್ಲರ ಹತ್ರ ಹೋಗ್ತಾರೆ. ಅವಾಗ ಜಾಸ್ತಿ ರೀಚ್ ಆಗಲ್ಲ ನಿಮಗೆ ನಾನ್ ಬ್ರೈಡಲ್ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಮಾಡ್ತಾರೆ. ಎಷ್ಟೊಂದು ಜನ ಮೇಕಪ್ ಆರ್ಟಿಸ್ಟ್ಗಳು ಟೆಲ್ ನಾವು ದೇ ಡು ಓನ್ಲಿ ಅಕ್ಕಂದಿರು, ತಂಗಿದಿರು, ಗೃಹ ಪ್ರವೇಶ, ನಾಮಕರಣ, ಬೇಬಿ ಶಾಲ್ ಈ ಥರನೇ ಮೇಕಪ್ ಮಾಡಿ ಇವತ್ತು ಫೇಮಸ್ ಆಗಿದ್ದಾರೆ. ಅವ್ರು ಬರೀ ನಾನ್ ಬ್ರೈಡಲ್ ಮಾಡೇ ಫೇಮಸ್ ಆಗಿದ್ದಾರೆ. ಇವಾಗ ಬ್ರೈಡಲ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೇ ಬ್ರೈಡಲ್ ಮಾಡಬೇಕು ಅನ್ನೋದು ಕಂಪಲ್ಷನ್ ಇಲ್ಲ. ಸೊ ಡೋಂಟ್ ರಿಮೂವ್ ದಟ್ ಫ್ರಮ್ ಯುವರ್ ಹೆಡ್. ಯು ಆರ್ ಡೂಯಿಂಗ್ ಮೇಕಪ್, ಯು ಆರ್ ಅಚೀವಿಂಗ್ ಇಟ್. ರೈಟ್ ಲುಕ್, ರೈಟ್ ಇದು, ಒಳ್ಳೆ ಫೀಡ್ಬ್ಯಾಕ್, ಒಳ್ಳೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಆ್ಯಂಡ್ ಯು ಗೆಟ್ ವೆಲ್ ಪೇಡ್. So when you're professional, definitely you will get well paid. In Bangalore, yes, you can start charging them in the beginning, 3 in the start ಮಾಡ್ಬೋದು, 2.5 if there are more people. ಈ ಥರ ಅಕಾರ್ಡಿಂಗ್ ಟು ಯೋರ್ ಪ್ರಾಡಕ್ಟ್ ಏನು ಇನ್ವೆಸ್ಟ್ ಮಾಡಿರ್ತೀರ ಅದ್ರ ಮೇಲೆ. ಸೊ you have to do that kind of ಮೇಲ್ ID ಕ್ರಿಯೇಟ್ ಮಾಡೋದು, ಆಮೇಲೆ ಸೋಷಿಯಲ್ ನೆಟ್ವರ್ಕಿಂಗ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ನೀವು ಪೋಸ್ಟ್ ಮಾಡೋದು. ಆಮೇಲೆ ನಿಮ್ಮ ರಿಲೇಟಿವ್ಸ್ಗಾಗಲಿ ಇಲ್ಲ ಯಾರಾದರೂ ನಾನು ಹೇಳ್ತೀನಿ ಅಂತ ಹೇಳಿರ್ತಾರೆ, ಮದುವೆ ಇದ್ರೆ ಹೇಳ್ತೀನಿ ಅಂತ, ಅವ್ರನ್ನ ಫಾಲೋ ಅಪ್ ಮಾಡೋದು, ಹಾಯ್ ಅಂತ ಕಳಿಸೋದು, ಹೌ ಆರ್ ಯು ಡೂಯಿಂಗ್ ಅಂತ ಕಳಿಸೋದು. ಸೊ ಅದೆಲ್ಲ ಮಾಡಿದಾಗ ಪ್ಲೀಸ್ ಡೂ ರೆಫರ್. ಥ್ಯಾಂಕ್ ಯು ಹೇಳಿದಾಗ ನಿಮ್ಮ ಕ್ಲೈಂಟ್ಸ್ ಯಾರಾದರೂ ಥ್ಯಾಂಕ್ ಯು ಹೇಳಿದಾಗ ಪ್ಲೀಸ್ ಡೂ ರೆಫರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಅಂತೆಲ್ಲ ಹೇಳಿ ಅವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ಯು ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಯುವರ್ ಕ್ಲೈಂಟ್ಸ್. ದೆನ್ ಓನ್ಲಿ ಯು ಗಿವ್ ಬ್ಯಾಕ್ ಆಲ್ ದ ಮಲ್ಟಿಪಲ್ ಆಫ್ ಕ್ಲೈಂಟ್ಸ್ ಬರೋದು ಹೇಗೆ ಅಂದರೆ ವೆನ್ ಯು ಆರ್ ವೆರಿ ಗುಡ್ ಟು ಯುವರ್ ಕ್ಲೈಂಟ್ ಆ್ಯಂಡ್ ಬಿ ವೆರಿ ಜೆನ್ಯೂನ್. ನಾಟ್ ಅವ್ರು ನನ್ನ ಕ್ಲೈಂಟ್ಸ್ ಕೊಡಲಿ ಅಂತ ನಾನು ಮಾಡ್ತೀನಿ. ಗಿವ್ ವೆರಿ ಗುಡ್ ಸರ್ವಿಸ್ ವಿತ್ ದಟ್ ಸಿನ್ಸಿಯಾರಿಟಿ. ಅವಾಗ ನಿಮಗೆ ಕೆಲಸ ನಿಜವಾಗೂ ಇಟ್ ವಿಲ್ ಫ್ಲೋ ಗೈಸ್. ಆದಷ್ಟು ಜೆನ್ಯೂನ್ ಕೆಲಸ ಮಾಡಿ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್, ಡೆಫಿನೆಟ್ಲಿ ಅಡ್ವರ್ಟೈಸ್ಮೆಂಟ್ ಬೇಕೇ ಬೇಕು. ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡ್ತೀರಾ? ಫೇಸ್ಬುಕ್ಕಲ್ಲಿದೆ, ಅದರಲ್ಲಿ ಬೂಸ್ಟ್ ಮಾಡ್ತಾರೆ, ಮತ್ತು ಆ್ಯಡ್ ಮಾಡಿ ಅದನ್ನು ಸ್ಪಾನ್ಸರ್ ಮಾಡಿ ಆ್ಯಡ್ ರನ್ ಮಾಡ್ತಾರೆ. ಇದೆಲ್ಲ ಇದೆ ಇವಾಗ. For that you need to spend a lot of money, and I will recommend not to invest too much on advertisement, boosting, post ಅದೆಲ್ಲ ಆ್ಯಕ್ಚುಲಿ ಈಗಲೇ ಬೇಡ. ಫಸ್ಟ್ ಸೆಲ್ಫ್ ಮಾರ್ಕೆಟಿಂಗ್ ಒಂದು ಸರ್ಕಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಪೇಜಲ್ಲೂ ಕೊಲಾಬ್ರೇಷನ್ ಮಾಡೋದಕ್ಕೆ, ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ದೆನ್ ಟ್ರೈ ಟು ಪೋಸ್ಟ್, ಮೇಕಪ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದೆನ್ ಯು ವಿಲ್ ಗೆಟ್ ವೆರಿ ಗುಡ್ ರೆಸ್ಪಾನ್ಸ್. ಆ್ಯಂಡ್ ಟ್ರೈ ಟು ಕನೆಕ್ಟ್ ವಿತ್ ಸೆಲೆಬ್ರಿಟೀಸ್. ಲೈಫಲ್ಲಿ ನನಗೆ ಟರ್ನಿಂಗ್ ಪಾಯಿಂಟ್ ಬಂದಿದ್ದರೆ ನಾನು ಪ್ರೇರಣಾಗೆ ಮಾಡ್ದಾಗ ಅವ್ರಿಗೆ ಮಾಡಿದ್ದೆ ನನ್ನ ಲೈಫು ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. And definitely I am very grateful to them because ನನ್ನ ರೆಕಗ್ನಿಷನ್, ನನಗೊಂದು ಐಡೆಂಟಿಟಿ ತಂದು ಕೊಟ್ಟಿದ್ದು ಸೆಲೆಬ್ರಿಟೀಸು ಅಂತಂದರೆ ತುಂಬ ಜನ ಇದ್ದಾರೆ ಸೆಲೆಬ್ರಿಟೀಸು. ಅದರಲ್ಲಿ ಐ ಆಲ್ವೇಸ್ ಥ್ಯಾಂಕ್ ಯುವರ್ಸ್ ಫ್ಯಾಮಿಲಿ. ದೇ ಆರ್ ವೆರಿ ಗುಡ್ ಪೀಪಲ್.
and you can upload very good quality videos, and you can be like sometimes you get opportunity to be judge in the college or school. Grab that opportunity. As a makeup artist, you get more opportunity as a guest star ಬನ್ನಿ ಅಂತಾರೆ, ಇಲ್ಲ ಚೀಫ್ ಗೆಸ್ಟ್ ಆಗಿ ಕರೆಯೋ ಚಾನ್ಸಸ್ ಇರುತ್ತೆ. ಒಂದೊಂದು ಸಲ ನಿಮ್ಮನ್ನ ಜಡ್ಜ್ ಆಗಿ ಕರೆಯೋ ಫ್ಯಾಷನ್ ಶೋ ಎಲ್ಲ ಇದ್ದಾಗ ಕರೀತಾರೆ. ಪ್ಲೀಸ್ ಗ್ರ್ಯಾಬ್ ದ್ಯಾಟ್ ಆ್ಯಂಡ್ ಟ್ರೈ ಟು ಬಿ ಅಪ್ಡೇಟ್ ಆಗ್ತಾ ಇರಿ. ಮತ್ತು ಒಂದು ಪ್ರೊಫೈಲ್ ಪಿಕ್ಚರ್ ಹಾಕಿದ್ರೆ ಅದನ್ನು ನಾವು ಚೇಂಜ್ ಮಾಡ್ತಿರ್ಬಾರ್ದು, ಒಂದೇ ಇರಬೇಕು. ಇನ್ಸ್ಟಾ ಈ ಇದರಲ್ಲಿ ವಾಟ್ಸಪ್ಪಲ್ಲಿ ಚೇಂಜ್ ಮಾಡ್ತಿರ್ತಾರಲ್ಲ ಆ ಥರ ಮಾಡ್ತೀವಿ. ಒಂದು ಫೋಟೋ ಹಾಕಿದ್ರೆ ಆ ಪಿಕ್ಚರ್ ಅಲ್ಲಿ ಚೇಂಜ್ ಆಗಬಾರ್ದು. ನಾನು ತುಂಬ ತಪ್ಪು ಮಾಡ್ತಾ ಇರೋದು ಆಮೇಲೆ ಗೊತ್ತಾಯ್ತು. Because people will not remember names, they will remember the pictures sometimes. So they'll have, she's wearing some black saree, white saree, black dress, red dress, and ಈ ಥರ ಹೇಳೋರು ಇರ್ತಾರೆ. So they will try to some Arda has said, but she's wearing some colors ಅಂತ ಹೇಳ್ತಾರೆ. ಸೊ ದಟ್ ಆ್ಯಕ್ಚುಲಿ ಪಿಕ್ಚರ್ ಯಾವಾಗಲೆಲ್ಲ ಸ್ಟೋರ್ ಆಗುತ್ತೆ ಮೇಲಲ್ಲಿ. ಹಾಗಾಗಿ ಒಂದೇ ಪಿಕ್ಚರ್ನ ಕರೆಕ್ಟಾಗಿ ಪ್ರೊಫೆಷ್ನಲ್ ಆಗಿ ಅದನ್ನು ಒಬ್ಬೊಬ್ಬರು ಬರೀ ಲೋಗೋ ಹಾಕ್ಕೊತಾರೆ. ಯಾರಿಗೂ ಅವ್ರ ಫೇಸ್ನ ತೋರಿಸೋದೇ ಇಲ್ಲ. ಮೇಕಪ್ ಆರ್ಟಿಸ್ಟ್ ಅನ್ನೋದು ಅವ್ರ ಫೇಸ್ನೇ ತೋರಿಸೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಅಪ್ಸರಾ ರಂಗೀಲಾ ಅಂತ. ಶಿ ಇಸ್ ಮೈ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್ ಆಯಿತಾ. ಶಿ ಇಸ್ ಫ್ರಮ್ ಹೈದ್ರಾಬಾದ್. ಅವ್ರ ಫೋಟೋನೇ ಹಾಕಿಲ್ಲ. ಅವ್ರು ಮಾಡೋದು ಬರೀ ಕೈ ಮಾತ್ರ ಕಾಣುತ್ತಷ್ಟೆ. ಫೋಟೋ ಅವ್ರು ನೋಡೇ ಇಲ್ಲ. ಬಟ್ ಶಿ ಇಸ್ ವೆರಿ ಬ್ಯೂಟಿಫುಲ್. ಅವರ್ ವರ್ಕ್ ಈಸ್ ವೆರಿ ಗುಡ್. ಸೊ ನಾನು ಅವಾಗ ಅಂದ್ಕೊಂತಿರ್ತೀನಿ, ನಮ್ಮಲ್ಲಿ ನಾವು ಫೋಟೋ ಇದು ಎಲ್ಲ ಹಾಕಿಲ್ಲ ಅಂತಂದರೆ ಏನು ಇವಳು ಗೋಲ್ಡೇ ಇಲ್ಲ ಅಂತ ಅಂದ್ಕೊತಾರೆ ಅಂತ. ಅಂದರೆ ಯೂಶ್ವಲಿ ಅದು ಪ್ರೊಫೆಷ್ನಲಿಸಮ್ ಅಂತಲೂ ನನಗೂ ಅನಿಸುತ್ತೆ. ನಮ್ಮ ಕೆಲಸ ಒಂದು ಮಾತಾಡಿದ್ರೆ ಸಾಕು. ನಾವೇನು ತುಂಬ ಕ್ಯಾಮ್ರಾ ಮುಂದೆ ಬಂದು ಈಗೆಲ್ಲ ತುಂಬ ಹೈಪ್ ಆಗೋಗಿದೆ. ತುಂಬ ಮಾತು ಅಂತ ಕ್ಯಾಮ್ರಾ ಮುಂದೆ ಮಾತಾಡಬೇಕು. ಫುಲ್ ಮೇಕಪ್ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿಕೊಂಡು ಮೇಕಪ್ ಹೇಳ್ಕೊಡ್ಬೇಕು, ಇದೆಲ್ಲ ಆಗ್ತಾಯಿದೆ. ಬಟ್ ಸ್ಟಿಲ್ ಇಟ್ಸ್ ಅಪ್ ಟು ಯು. ಹೌ ಯು ಆ್ಯಕ್ಚುಲಿ ನನ್ನ ಗೊತ್ತಿರೋರೇ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ. ದೇ ಡ್ರೆಸ್ ವೆರಿ ವೆಲ್, ಬಟ್ ಐ ಆಮ್ ಲೈಕ್ ದಿಸ್, ಐ ಆಮ್ ವೆರಿ ಸಿಂಪಲ್. ಇದು ನನ್ನ ಇದು, ಬಟ್ ನಾನು ಕೆಲಸ ಮಾಡ್ತಾರೆ ಸಾಕು ನನಗೆ. ಆ್ಯಂಡ್ ವೆನ್ ಯು ಗೋ ಟು ಐ ಆಮ್ ಪ್ರೆಸೆಂಟಬಲ್ ಅಷ್ಟೇ, ಐ ಆಮ್ ನಾಟ್ ಯು. ಆ್ಯಂಡ್ ಯು ಹ್ಯಾವ್ ಟು ಬಿಲ್ಡ್ ನೆಟ್ವರ್ಕ್ ವಿತ್ ಅದರ್ ಮೇಕಪ್ ಆರ್ಟಿಸ್ಟ್. Do you agree with this? Being makeup artist jose, you have to build network. I know so many makeup artists in Bangalore, but to be honest, when I say hi, I will not dig into anybody's nose. ಇದು ಬೇಡ, ಕಥೆನೂ ಬೇಡ, ಕಾದಂಬರಿನೂ ಬೇಡ. ನಂದು ಯಾರು ಕೇಳಲ್ಲ, ಅವ್ರಿಗೂ ನಾನೇನು ಕೇಳಲ್ಲ. So that it will be like very professional and very kind of clean. ಒಂಥರ ಸಿ ನಮ್ಮ ಒಬ್ಬರು ಸಾಕು ನಮ್ಮ ಹೆಸರನ್ನ ಏನಾದರೂ ಏನು ಗೊತ್ತಾ ಸ್ಟಾರ್ಟ್ ಮಾಡ್ತಾರೆ. ಬೇಡ, ಮಾತಾಡಿದ್ರೆ ಪ್ರಾಬ್ಲಮ್ ಅಲ್ಲ. ಮತ್ತು ಯಾರು ಬೇರೆ ಮೇಕಪ್ ಆರ್ಟಿಸ್ಟ್ ಬಗ್ಗೆ ನಮ್ಮ ಕ್ಲಾಸಲ್ಲಿ ಮಾತಾಡೋಂಗಿಲ್ಲ. ನಿಂದು ಏನಿದೆ, ಇಲ್ಲಿ ಏನು ತಿಳ್ದು ಬಂದಿದೆಯಾ ಅಷ್ಟು. ನನ್ನ ಹಳೆ ಸ್ಟೂಡೆಂಟ್ಸ್ ತುಂಬ ಜನ ಹೇಳ್ತಾರೆ, ಮ್ಯಾಮ್ ಅಕಾಡೆಮಿಲಿ ಅವರೇ ಸ್ಟಾರ್ಟ್ ಮಾಡಿರ್ತಾರೆ, ಅವರೇ ಹೇಳಕ್ಕೆ ಬರ್ತಾರೆ. ಅವಾಗ ಅನಿಲ ನಾವಿದ್ರು ಹೇಳ್ತೀವಿ, ದಯವಿಟ್ಟು ಅಲ್ಲಿರೋ ಅಲ್ಲಿ ಬಿಟ್ಟು ಬನ್ನಿ, ತೊಗೊಂಡ್ಬರ್ಬೇಡಿ ಅಂತ ಹೇಳ್ತೀವಿ ನಾವು. ವಿಲ್ ನಾಟ್ ಎಂಟರ್ಟೈನ್ ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಟೆಲ್ ದೆಮ್ ಬೇರೆ ಅಕಾಡೆಮಿಲಿ ನಮ್ಮ ಅಕಾಡೆಮಿಲಿ ಏನು ಡಿಫ್ರೆನ್ಸ್ ಇದೆ ಅಂತ ಒಂದೊಂದು ಸಲ ಅರ್ಥ ಮಾಡಿಸೋದಕ್ಕೆ ಹೇಳ್ತೀವಿ ಹೊರತು ವಿಲ್ ನಾಟ್ ಸೀರಿಯಸ್ಲಿ ನಾವೇ ಇರಬೇಕು ಅಂತಲೂ ನಾನು ಹೇಳೋದು. ಬೇರೆ ಅಕಾಡೆಮಿಲಿ ದ ಫೀಸ್ ಇಸ್ ಹೈ, ಐ ಹ್ಯಾವ್ ಟು ಟೆಲ್ ದಟ್, ಇಟ್ಸ್ ಅ ರಿಯಾಲಿಟಿ. ಬಟ್ ಇಲ್ಲಿ ನಿಮಗೆ ಅದೇ ಪ್ರಾಡಕ್ಟ್ ಕೊಡ್ತೀವಿ, ಅದೇ ನಾಲೆಜ್ ಕೊಡ್ತೀವಿ, ಅದೇ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ.
ಬಟ್ ಸ್ಟಿಲ್ ನನ್ನ ಫೀಸ್ ಕಡಿಮೆ. ಆ್ಯಂಡ್ ಐ ಆಮ್ ಲೈಕ್ ಗಿವಿಂಗ್ ಲೈಕ್ ಇವಾಗ ರಿಲಯನ್ಸ್ ಅವರೇನೆ ಅವ್ರು ಹೇಗೆ ಫೇಮಸ್ ಆದರು, ಅವ್ರು ಹೆಂಗೆ ಮಲ್ಟಿ ಮಿಲಿಯನರ್ಸ್ ಆದರು, ಹೇಗೆ ಅವರು ಇಂಡಿಯಾಗೆ ಎಷ್ಟು ರಿಚೆಸ್ಟ್ ಇದಾದರು ಬಿಸ್ನೆಸ್ ಮ್ಯಾನ್ ಹೇಗಾದರು? ಎನಿ ಐಡಿಯಾ? Multiple business at the same time, the not promoting also. They did, the price was very low. They targeted only 40-50 paise. ಆ 40-50 ಪೈಸೆ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಇಲ್ಲಿ ಎಷ್ಟು 1000 ಇಟ್ಕೊಂಡು ಪ್ರಾಫಿಟ್ ಮಾಡ್ತಾ ಇದ್ರು, ಅವರಿಗೆ ಸೇಲ್ ಡ್ರಾಪ್ ಆಯಿತು. ಇವ್ರು ಬರೀ 40 ಪೈಸೆ ಇಟ್ಕೊಂಡು ಸೇಲ್ ರೇಸ್ ಆಯಿತು. ದೇರ್ ಆರ್ ಸಮ್ theory where the price is high, demand is low, and the demand is high, the price is low. So it's vice versa. When demand ಜಾಸ್ತಿ ಇರಬೇಕು, price is high, the demand is low. So ಈ ಥರ ಇದ್ದಾಗ ಯಾವಾಗಲೂ ಕೀಪ್ ಇನ್ ಮೈಂಡ್, ಇದೇ ಆ್ಯಕ್ಚುಲಿ ನಮ್ಮ ಮಾರ್ಕೆಟಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಗೊತ್ತಾ? ಬಿಗಿನರ್ಸ್ ಬಂದು ಕಡಿಮೆ ಮೇಕಪ್ ಮಾಡ್ತಾರೆ, ನನಗೆ ಇನ್ವೆಸ್ಟ್ ಮಾಡಿರೋದು ವಾಪಸ್ ಬರಲಿ ಅಂತ ಮಾಡ್ತಾರೆ. ಅದನ್ನು ಏನು ಮಾಡ್ತಿದ್ದಾರೆ ಜನ? ಅಡ್ವಾಂಟೇಜ್ ತೊಗೊತಾ ಇದ್ದಾರೆ. ಅಡ್ವಾಂಟೇಜ್ ತೊಗೊಳೋದ್ರಿಂದ ಏನಾಗ್ತದೆ, ನಮ್ಮಂಥ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳಿಗೆ ಕೆಲಸ ಕಡಿಮೆ ಆಗ್ತಾ ಇದೆ. ಬಟ್ ವೆನ್ ದೇ ಹ್ಯಾವ್ ದ ಬಿಗ್ ಡೇ, ವೆಡ್ಡಿಂಗ್, ಬಟ್ ಸಿಂಪಲ್ ಮೇಕಪ್ಗೆ ಬಿಗಿನರ್ಸ್ ಹತ್ರ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅದೇ ನಿಮ್ಮ ಬಿಗ್ ಡೇಗೆ ನೀವೇನಾದರೂ ಬಿಗಿನರ್ಸ್ ಹತ್ರ ಕೊಟ್ಟಾಗ ಡೆಫಿನೆಟ್ಲಿ ದೇ ನಾಟ್ ಬಿ ಕಾನ್ಫಿಡೆಂಟ್ ಅಲ್ವಾ? ದಿಲ್ ಹ್ಯಾವ್ ದ ಲೋ ಬ್ರೈಡು, ಹಿಂಗೆ ಮಾಡ್ತೀನಪ್ಪ, ಹಿಂಗೆ ಮಾಡ್ತೀನಿ, ಹಿಂಗೆ ಇದಾಗ್ತೀನಿ, ಎಲ್ಲರೂ ಒಳ್ಳೆ ಮೆಂಟರ್ ಹತ್ರ ಹೋಗಿ ಕಲ್ತಿರಲ್ಲ ಅಲ್ವಾ? ಅರ್ಧಂಬರ್ಧ ನಾಲೆಜ್ ಇರುತ್ತೆ. ನೀನು ಬ್ರೈಡಿಗೆ ಗೊತ್ತಿಲ್ಲ ನೀನು ಹೆಂಗೆ ಕಲ್ತಿದ್ಯಾ, ನೀನು ಹೇಗೆ ಮಾಡಿದ್ದೀನ ಅಂತ. ಸಪೋಸ್ ಬರ್ತಾರೆ, ಬುಕ್ಕಿಂಗ್ ಆಗುತ್ತೆ, ಟ್ರಯಲ್ ಕೊಡ್ತಾರೆ, ನೀವು ಕನ್ವಿನ್ಸ್ ಮಾಡ್ತೀರಾ, ಬುಕ್ಕಿಂಗ್ ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಮೇಕಪ್ ಹಾಳಾಗುತ್ತೆ. ಹಾಳಾದ್ಮೇಲೆ ಏನಾಗುತ್ತೆ, ಮತ್ತೆ ಅವರು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅಂತ ಬರ್ತಾರೆ. ಇದು ಬಿಗಿನರ್ಸ್ಗೂ ಎಕ್ಸ್ಪೀರಿಯನ್ಸ್ ಇರೋರಿಗೂ ಇರೋ ಡಿಫ್ರೆನ್ಸ್. ಇದು ಆ್ಯಕ್ಚುಲಿ ನಡೀತಾ ಇದೆ, ಆಯಿತಾ? ಇನ್ನೂ ಒಂದು ಚೆನ್ನಾಗಿರೋ ಮೇಕಪ್ ಆರ್ಟಿಸ್ಟ್ಗಳಲ್ಲೇ ಕಾಂಪಿಟೇಷನ್ ನಡೀತಾ ಇದೆ. ವೆಲ್ ನೋನ್ ಮೇಕಪ್ ಆರ್ಟಿಸ್ಟ್ ಅಂದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಅವ್ರ ಹತ್ರ ಮಾಡಿಸ್ಕೊಂಡಾದ್ಮೇಲೆ ಆ ಕ್ಲೈಂಟೇ ಇನ್ನೊಂದು ಇವೆಂಟಿಗೆ ಇನ್ನೊಂದು ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸ್ಕೊತಾರೆ, ಆ ಕ್ಲೈಂಟೇ ಇನ್ನೊಂದು ಇವೆಂಟಿಗೆ ಇನ್ನೊಂದು ಮೇಕಪ್ ಆರ್ಟಿಸ್ಟ್ ಹತ್ರ ಬರ್ತಾರೆ. ಸೊ ಸೀರಿಯಸ್ಲಿ ಹೇಳ್ತೀನಿ ಗೈಸ್, ನನಗೆ ಯಾವ ಮೇಕಪ್ ಆರ್ಟಿಸ್ಟ್ನ ಒಬ್ಬೊಬ್ರನ್ನ ಒಂದೊಂದು ಇವೆಂಟಿಗೆ ಬುಕ್ ಮಾಡ್ತಾರೆ ಕ್ಲೈಂಟ್ಸು, ಅಂಥವ್ರ ಹತ್ರ ನನಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ? ಬಿಕಾಸ್ ದೇ ವಿಲ್ ಬಿ ಗಾಸಿಪಿಂಗ್ ಅಬೌಟ್ ದೆಮ್. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ದುಡ್ಡು ನಾನು ಪೇ ಮಾಡ್ತಿದ್ದೀನಿ, ನಾನು ಅವ್ರನ್ನ ಕೊಂಡ್ಕೊಂಡಿದ್ದೀನಿ ಅನ್ನೋ ಥರ ದುಡ್ಡದು ಸ್ವಲ್ಪ ಜನ ಕ್ಲೈಂಟ್ಸ್ ತೋರಿಸ್ತಾರೆ. ಅಂಥವ್ರ ಹತ್ರ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, 2 ಇವೆಂಟು ಕರೆಕ್ಟಾಗಿ ಕೊಟ್ಟರೆ ತೊಗೊತೀನಿ. ಒಂದೊಂದು ಇವೆಂಟಿಗೆ ಒಬ್ಬೊಬ್ಬರು ಮಾಡೋದು ಅಂದರೆ ಐ ವಿಲ್ ನಾಟ್ ಎಂಟರ್ಟೈನ್. ಓನ್ಲಿ ಸೆಲೆಬ್ರಿಟೀಸ್ ಅನ್ನೋದಿದ್ದರೆ ಬೇರೆಯವ್ರಿಗೂ ಚಾನ್ಸ್ ಇರಲಿ, ಅವರು ಗ್ರೋ ಆಗಲಿ, ಹೌದು ಅಂತ ಅಂದಾಗ ಒಂದು ಇವೆಂಟಿಗೆ ಕೊಡಿ ಅಂತೀನಿ. ಬಿಕಾಸ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಫ್ರೀ. ಅದೇ ನಾನು ಪೇಮೆಂಟ್ ತೊಗೊಂಡು ನಾನು ಒಬ್ಬರ ಹತ್ರ ಕೆಲಸ ಮಾಡಬೇಕಾದ್ರೆ ನನಗೆ 2 ಇವೆಂಟ್ ಕಂಪಲ್ಸರಿ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಯು ಶುಡ್ ಹ್ಯಾವ್ ದಟ್ ಸೆಲ್ಫ್ ರೆಸ್ಪೆಕ್ಟ್. ಹೇಳ್ತಾರೆ, ಶೋ ಸೋ ಮಚ್ ಆಫ್ ಆಟಿಟ್ಯೂಡ್, ಶೀಸ್ ಲೈಕ್ ದಿಸ್ ಲೈಕ್ ದ್ಯಾಟ್ ಅಂತ ಹೇಳ್ತಾ ಇರ್ತಾರೆ. ಹೌದಾ? ಕೇಳಿಸ್ಕೊಳ್ತೀನಿ ಅಷ್ಟೇ. ಶಿ ಶಾರ್ಟ್ ಸೋ ಮಚ್ ಫಾರ್ ಟ್ರಾವೆಲಿಂಗ್. ಒಂದೊಂದಕ್ಕೂ ಒಂದೊಂದು ಹೇಳ್ತಾ ಇರ್ತಾರೆ. ನಾನೆಲ್ಲ ಕೇಳಿಸ್ಕೊಳ್ತೀನಿ. ಆ್ಯಂಡ್ ಮೋರ್ ಓವರ್ ಮೇಕಪ್ ಮಾಡಬೇಕಾದ್ರೆ ಸಮ್ ಕ್ಲೈಂಟ್ಸ್ ವಿಲ್ ಮೇಕ್ ಯು ಫೀಲ್ ವೆರಿ ಹೈ
You are best, ma'am. That trust, that love is something beyond. ಅದು ಒಂಥರ ಒಳ್ಳೆ ಕ್ಲೈಂಟ್ ರಿಲೇಶನ್ಶಿಪ್. ಬಟ್ ಸಮ್ ಕ್ಲೈಂಟ್ಸ್ ಆರ್ ಲೈಕ್ ಹೆಂಗೆ ಗೊತ್ತಾ, ಒಂದು ಮೇಕಪ್ ಆರ್ಟಿಸ್ಟ್ನ ಯಾಕೆ ನೀನು ಬುಕ್ ಮಾಡಿಲ್ಲ, ಇವ್ರನ್ನ ಬುಕ್ ಮಾಡ್ಕೊಂಡಿದ್ಯಾ ಅಂತ ಅಂದರು. ಐ ಡೋಂಟ್ ವಾಂಟ್ ಟು ಟೇಕ್ ಔಟ್ ದ ನೇಮ್. ಅಂದರು ನೀಲ ಅಂತ್ಯ ಮ್ಯಾಮ್ ಚೆನ್ನಾಗಿ ಮಾಡ್ತಾರೆ, ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಮಾಡಿಸ್ಕೊತಿದ್ದೀನಿ. ಮ್ಯಾಮ್ ನೀವು ಅದನ್ನು ಪ್ರೂವ್ ಮಾಡಬೇಕು ಮ್ಯಾಮ್, ಮೇಕಪ್ ಮಾಡಬೇಕಾದ್ರೆ ಹೇಳೋ ಮಾಡ್ತಿದ್ದು. How do you feel when you get to hear all this shit? How do you feel? Nonsense. Seriously, ನನಗೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟನೇ ಆಗಲಿಲ್ಲ ನನಗೆ. If your makeup is good, my dad will come, he will appreciate it, then only you're the best makeup artist ಅಂತ ಕನ್ಸಿಡರ್ ಮಾಡ್ಬೋದು. Then all this. Then the father will come, he will say, yeah, very good, very nice. Thank you so much, sir. ಇವಾಗ ತಾನೇ ಇರ್ತಿದ್ವಿ ಈ ಥರ ಯು ಆರ್ ದ ಬೆಸ್ಟ್ ವೆನ್ ಮೈ ಡ್ಯಾಡ್ ಅಪ್ರಿಷಿಯೇಟೆಡ್ ನನಗೆ ಹಿಂಗೆ ಅಂತ ಅಂದರು. ಥ್ಯಾಂಕ್ ಯು ಸೋ ಮಚ್ ಅಂತ. ಆಮೇಲೆ ಅವ್ರ ಡ್ಯಾಡಿನೇ ಮೇಕಪ್ ಮಾಡಿಸ್ಕೊಂಡ್ರು ನನ್ನ ಹತ್ರ. ಮೇಕಪ್ ಇಷ್ಟ ಅದು. ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ನೋನ್ ಡಾಕ್ಟರ್ ಇನ್ ಹಾಸನ್. ದೇ ಆರ್ ವೆರಿ ಫೇಮಸ್ ಡಾಕ್ಟರ್ಸ್ ಇನ್ ಹಾಸನ್. ಸೊ ಈ ಥರ ಎಲ್ಲ ನಿಮಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆದಾಗ, ಬಟ್ ನಾನು ಸೆಲ್ಫ್ ರೆಸ್ಪೆಕ್ಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಐ ವಿಲ್ ನಾಟ್ ಸಿ ಮನಿ ದೊಡ್ಡ ಸೆಟಲ್, ದೊಡ್ಡ ಬಿಗ್ ಶಾಪ್. ಶಿ ಗಾಟ್ ಇಟ್ ಡನ್ ಆ್ಯಂಡ್ ಶಿ ವಾಸ್ ಟೆಲ್ಲಿಂಗ್ ಬೇರೆಯವ್ರಿಗೆ ಚಾರ್ಜ್ ಮಾಡಿದಾಗ ನನಗೆ ಚಾರ್ಜ್ ಮಾಡಬೇಕಾಯ್ತು. And it's like, seriously I'll tell you, ನಾವು ಮೇಕಪ್ ಮಾಡೋದೇ ಒಂದೊಂದು ಸಲ ಬ್ರೆಡ್ ಆ್ಯಂಡ್ ಬಟರ್, ಒಬ್ಬೊಬ್ಬರು ಟೈಮ್ ಪಾಸಿಗೆ, ಒಬ್ಬೊಬ್ಬರು ಏನೋ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಏನೋ ಬೇರೆ ಥರ ಒಳ್ಳೆ ಒಂದು ಇದಿರುತ್ತೆ. ಹಾಗೆ ಮನೆಯಲ್ಲೆಲ್ಲ ಇರುತ್ತೆ, ದೇ ಜಸ್ಟ್ ವಾಂಟ್ ಟು ಡೂ ಇಟ್ ಫಾರ್ ಪ್ಯಾಷನ್ ಏನೋ. when you value ಯಾರು ಏನಾದರೂ ಮಾಡ್ಕೊಳ್ಳಿ, when you value somebody's art, ಒಂದು ಆರ್ಟಿಸ್ಟಿಕ್ ಲೆವೆಲ್ನಲ್ಲೇನೋ ವ್ಯಾಲ್ಯೂ ಅಲ್ಲ, ಯು ವಿಲ್ ಬಿ ಸಮಥಿಂಗ್ ಎಲ್ಸ್. ಯು ಆರ್ ಹ್ಯೂಮನ್ ಬೀಯಿಂಗ್ ಅಂತ. when you don't value somebody's hard work and artistic level, definitely you are not a human being. ನಾನು ಮನಸ್ಸಲ್ಲಿ ನಿಜವಾಗ್ಲೂ ಹಾಗೆ ಹೇಳ್ಕೊಂಡು. one incident, one lady, she is also kind of celebrity ankonತಾರೆ, but she is not a celebrity. And they worship God so much, they do so much of post, they visit the holy places, and they do so many things. And seriously, when I went, ನಾನು ನಿಮಗೆ ರೆಫರ್ ಮಾಡ್ತೀನಿ, ನನ್ನ ರೈಟ್ಸ್ ಎಲ್ಲ ಬಂದಿದ್ದು ರೆಫರ್ ಮಾಡ್ತೀನಿ ನಿಮಗೆ. ಶಿ ಇಸ್ ಅ ಫ್ಯಾಷನ್ ಡಿಸೈನರ್. She said I will refer Kajaliಗೆ. I went, ನನ್ನ ಮಗಳನ್ನ ನಾನು ಕಾಲೇಜಿಗೆ ಎಕ್ಸ್ಪರ್ಟಿಗೆ ಡ್ರಾಪ್ ಮಾಡಿ, ಅವತ್ತು ನೈಟ್ ಬೆಳಿಗ್ಗೆ ಹೋಗಿದ್ದು ನಾವು ಅವಳನ್ನ ಡ್ರಾಪ್ ಮಾಡಿ, ಅವತ್ತು ನೈಟು ವಾಪಸ್ ಬರೋಂಗಾಯ್ತು ಬಿಕಾಸ್ ಆಫ್ ಹರ್ ಮೇಕಪ್ ನಾನು ತಗೊಂಡಿದ್ದೆ. ಸೊ ಕೊಲಾಬ್ರೇಷನ್ ಇಸ್ ಫಾರ್ ಫ್ರೀ. ಶಿ ಈಸ್ ನಾಟ್ ಪೇಯಿಂಗ್ ಮೀ. ಸೊ ನಾನು ಹೇಳಿದೆ, ನನ್ನ ಮಗಳನ್ನ ಇವತ್ತು ಡ್ರಾಪ್ ಮಾಡೋಕ್ಕೆ ಹೋಗಿ ಬೆಳಿಗ್ಗೆ, ನನ್ನ ಮಗಳು ಫುಲ್ ಅಳು. ಫಸ್ಟ್ ಟೈಮ್ ಹಾಸ್ಟೆಲ್ಗೆ ಹೋಗ್ತಿರೋದು. ಅವಳನ್ನ ಬಿಟ್ಬಿಟ್ಟು ಬರಬೇಕಾದ್ರೆ ನಾನು ಅವಳ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೂ ನಂಗೆ ಟೈಮ್ ಇಲ್ಲ. ಅವಳು ತುಂಬ ಅಟ್ಯಾಚ್ಡು. ಬಟ್ ಅವಳನ್ನ ಬಿಟ್ಬಿಟ್ಟು ಹಸ್ಬೆಂಡು ಲಿಟ್ರಲಿ ಬೆಳಗ್ಗೆಯಿಂದ ಡ್ರೈವ್ ಮಾಡಿದ್ದಾರೆ. ಮತ್ತೆ ಹೋಗ್ಬೇಕು, ರೋಡಲ್ಲಿ ನಿಲ್ಲಿಸಿ ಮುಖ ತೊಳ್ಕೊಂಡು ಡ್ರೈವ್ ಮಾಡಿಕೊಂಡು ಅಷ್ಟು ದೂರದಿಂದ ಬಂದು ಬೆಳಗ್ಗೆ 6 ರೀಚ್ ಆಗಿ, ಮತ್ತೆ ನೀವೆಂಟು KR ಪುರಂ ಸೈಡ್, ಕಮ್ಮುಚೆಟ್ಟಿಪಾಳ್ಯ ಸೈಡ್ ಹೋಗಿ ಇಲ್ಲಿಂದ ನಮ್ಮಲ್ಲಿ ಅಲ್ಲಿಗೆ ಹೋಗೋದಕ್ಕೆ 1.5 hour. somehow we went, I was doing makeup ಎಲ್ಲ. ಈ ಮೇಕಪ್ ನಾನೇ ಮಾಡ್ಕೊಳ್ತಾ ಇದ್ದೆ ಲಿಟ್ರಲಿ. ನೀವು ನಂಬಲ್ಲ, ನನ್ನ ಮಗಳನ್ನ ಬಿಟ್ಟು ಆ್ಯಂಡ್ ಐ ವಾಸ್ ಲೈಕ್ ಲಿಟ್ರಲಿ ದೇರ್ ಇಸ್ ನೋ ಸ್ಲೀಪ್, ಫುಲ್ ಟಯರ್ಡ್ ಆಗಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲಿಸ್ಟಿಗೆ ಪೇ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಅಷ್ಟು ದೂರ
ಟ್ರಾವೆಲಿಂಗು ನಾನೇ ಹಾಕ್ಕೊಂಡು ಹೋಗಿದ್ದೀನಿ, ಒಂದು ಸಿಂಗಲ್ ಪೈ ಪೇ ಮಾಡಿಲ್ಲ. ಆ್ಯಂಡ್ ಶಿ ವಾಸ್ ಟೆಲ್ಲಿಂಗ್ ಈ ಮೇಕಪ್, ಶಿ ಆಸ್ಕ್ಡ್ ಮೀ ಡೇ ಲುಕ್, ಐ ವಾಂಟ್ ವೆರಿ ಬೇಸಿಕ್ ಮೇಕಪ್. ಬರೀ ನನ್ನ ಫ್ರೆಂಡ್ ಬರ್ಡೇಗೆ ನಾನು ಅಟೆಂಡ್ ಮಾಡೋಕ್ಕೆ ಹೋಗ್ತಿರೋದು. ಲಿಟ್ರಲಿ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹತ್ಕೊಂಡ್ಬಂದೆ. ನನ್ನ ಮಗಳನ್ನ ಬಿಟ್ಟು ಇಷ್ಟು ದೂರ ಬಂದು ಇವಳು ಈ ಥರ ಅಲ್ಲೆಲ್ಲ ನಾನು ಮೇಕಪ್ ಮಾಡೋದನ್ನ ನೋಡಿ ಲಿಟ್ರಲಿ ಐ ಸ್ಟಾರ್ಟ್ ಹೇರ್ ಸ್ಟೈಲು, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಶಿ ವೆಂಟ್. ಥ್ಯಾಂಕ್ ಯು ಸೋ ಮಚ್, your makeup is very natural. Selfie. I will post her picture. When people will not value your work, when they don't respect you, don't post them. They don't deserve to be, seriously, ಬ್ರಷ್ನ ತೊಗೊಂಬಂದು ನೀರನ್ನು ಚೆನ್ನಾಗಿ ತೊಳಿತೀನಿ ಅಂತ ನಾವು ಮುಟ್ಬಿಡ್ತಲ್ಲ ನನ್ನ ಬ್ರಷು ಅಂತ. ಸೀರಿಯಸ್ಲಿ ನಂಗೆ ಇಷ್ಟೇ ಕೋಪ ಬರುತ್ತೆ. ನಾನು ಯಾರಾದ್ರೂ ವ್ಯಾಲ್ಯೂ ಮಾಡಲಿಲ್ಲ ಅಂದಾಗ ನನ್ನ ಒಂಥರ ಒಂದು ಲೆವೆಲ್ ಒಂಥರ ಟ್ರಿಗರ್ ಆಗುತ್ತೆ. I will say, ನನ್ನ ಕೋಪಕ್ಕೆ ಹಾಕೊಳ್ಳಿ, ನಾನು ಯಾಕೆ ಕೇಳಿ ಆಫ್ ಮಾಡೋ. ಮತ್ತು ಇನ್ನೊಂದು ಇನ್ಸಿಡೆಂಟ್